ಮಂಗಲಮ್ಮ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಆ ಕೋಣೆಯ ಒಂದು ಮೂಲೆಯಲ್ಲಿ ಅವಳ ಹಾಸಿಗೆ ಮತ್ತು ಒಂದು ಸಣ್ಣ ಕಪಾಟು ಇತ್ತು. ಅವಳಿಗೆ ಸಮಯ ಕಳೆಯಲಿಕ್ಕಾಗಿ ಅವಳ ಹತ್ತಿರ ಒಂದು ಹಳೆಯದಾದ ರೇಡಿಯೋ ಇತ್ತು. ಈಗ ಅದು ಯಾವಾಗಲೋ ಒಮ್ಮೆ ಚಾಲು ಆಗುತ್ತಿತ್ತು. ಹಗಲಿನಲ್ಲಿ ಅವಳು ಯಾರು ಇಲ್ಲದೆ ಮನೆಯಲ್ಲಿ ಒಂಟಿಯಾಗಿ ಕಳೆಯುತ್ತಿದ್ದಳು ಮತ್ತು ಸಂಜೆ ಆಗುತ್ತಲೇ ಅಡುಗೆ ಮನೆಗೆ ಹೋಗಿ ತನ್ನ ಸೊಸೆ ಅಂಜಲಿಗೆ, ಸೊಸೆ, ಏನಾದರೂ ಕೆಲಸ ಇದ್ದರೆ ಹೇಳು, ನಾನು ಮಾಡುತ್ತೇನೆ ಅಂತ ಕೇಳಿದಾಗ ಅವಳು ಪ್ರತಿ ಸಲದಂತೆ ಬಿಗುವಿನಿಂದ, ಅತ್ತೆ, ನಿಮ್ಮ ಕೈಲಿ ಏನೂ ಆಗೋದಿಲ್ಲ, ನೀವು ಹೋಗಿ ರೆಸ್ಟ್ ಮಾಡಿ, ನಾನೆಲ್ಲ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಮಂಗಲಮ್ಮ ಸುಮ್ಮನೆ ತನ್ನ ಕೋಣೆಗೆ ವಾಪಸ್ ಬಂದಳು. ಸಂಜೆ ಅಜಯನು ತನ್ನ ಆಫೀಸಿನಿಂದ ಮನೆಗೆ ಬಂದಾಗ ಮಂಗಲಮ್ಮ ಅವನ ಹತ್ತಿರ ಹೋಗಿ, ಮಗನೇ, ನಿನ್ನ ತಂದೆಯ ಫೋಟೋ ಕೆಳಗೆ ಬಿದ್ದು ಒಡೆದು ಹೋಗಿದೆ. ಅದನ್ನು ತೆಗೆದಿಡುವಾಗ ಗಾಜಿನ ತುಕುಡಿಯು ನನ್ನ ಕೈಗೆ ಸೇರಿಕೊಂಡಿತು. ನನಗಂತೂ ಕಣ್ಣು ಕಾಣಿಸುವುದಿಲ್ಲ, ನೀನಾದರೂ ಸ್ವಲ್ಪ ನೋಡುತ್ತೀಯಾ? ನಿನಗೆ ಸಮಯ ಸಿಕ್ಕಾಗ ನಿನ್ನ ತಂದೆಯ ಫೋಟೋಗೆ ಗ್ಲಾಸ್ ಹಾಕಿಸಪ್ಪ. ಮನೆಯಲ್ಲಿ ಒಡೆದು ಹೋದ ಫೋಟೋ ಅಂತ ಹೇಳುವಷ್ಟರಲ್ಲಿ ಅಜಯನು ಸಿಟ್ಟಿನಿಂದ, ಅಮ್ಮ, ಗೋಡೆಯ ಮೇಲಿನ ಅಪ್ಪನ ಫೋಟೋವನ್ನು ಪದೇ ಪದೇ ಕೆಳಗೆ ತೆಗೆದುಕೊಳ್ಳುವ ಕೆಲಸವೇನಿದೆ ಅಂತ ಕೇಳಿದ. ಆದರೆ ಮಗನೇ, ಅಮ್ಮ ಪ್ಲೀಸ್, ಇಂತಹ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನನಗೆ ಬೇಜಾರು ಮಾಡಬೇಡ. ನಾನು ಆಫೀಸಿನಿಂದ ಸುಸ್ತಾಗಿ ಬಂದಿರುತ್ತೇನೆ, ನನಗೆ ಸ್ವಲ್ಪ ರೆಸ್ಟ್ ಮಾಡಲು ಬಿಡು ಅಂತ ಹೇಳಿ ಅಜಯನು ತನ್ನ ರೂಮಿಗೆ ಹೋದನು. ಮಂಗಲಮ್ಮಳ ಹೃದಯದಲ್ಲಿ ಒಂದು ತರಹದ ಸಂಕಟ ಹುಟ್ಟಿತು. ಅವಳ ಹೃದಯ ಭಾರವಾದಂತೆ ಭಾಸವಾಯಿತು. ಗ್ಲಾಸು ಚುಚ್ಚಿದ್ದರಿಂದ ಅವಳ ಕೈಯಲ್ಲಿ ತುಂಬಾ ನೋವಿತ್ತು. ನಂತರ ಅವಳು ತನ್ನ ರೂಮ್ಗೆ ಹೋಗಿ ತನ್ನ ಪತಿ ಮನೋಜರ ಒಡೆದ ಹೋದ ಫೋಟೋ ನೋಡಿ ಕಣ್ಣೀರು ಸುರಿಸುತ್ತಾ, ನನ್ನನ್ನು ಒಂಟಿಯಾಗಿ ಬಿಟ್ಟು ನೀವೇಕೆ ಹೋದಿರಿ? ನನ್ನನ್ನು ಕರೆದುಕೊಂಡು ಹೋಗಬಹುದಿತ್ತಲ್ಲ, ಇಲ್ಲಿ ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ ಅಂತ ಒಬ್ಬಳೇ ಕುಳಿತು ಅಳುತ್ತಾ ಹೇಳಿದಳು. ಕೈ ನೋವು ನಿರಂತರವಾಗಿ ಹೆಚ್ಚುತ್ತಲೇ ಇತ್ತು. ನಂತರ ಅವಳು ಏನೋ ಯೋಚಿಸಿ ಎದ್ದು ಹೋಗಿ ತನ್ನ ಕಪಾಟನ್ನ ತೆರೆದು ಏನೋ ಹುಡುಕಲು ಶುರು ಮಾಡಿದಳು. ಒಂದು ಹಳೆಯದಾದ ಚಸ್ಮಾ, ಕಿವಿಗೆ ಸಿಕ್ಕಿಸುವ ಅದರ ಒಂದು ಕೊಂಡೆಯು ಮುರಿದು ಹೋಗಿತ್ತು. ಅದನ್ನು ನೋಡಿದ ಅವಳ ಕಣ್ಣಲ್ಲಿ ಒಂದು ಹೊಳಪು ಮೂಡಿತು. ಕೂಡಲೇ ಅವಳು ತನ್ನ ಹಳೆಯ ಚಸ್ಮಾದ ಗ್ಲಾಸ್ ಅನ್ನು ಸ್ವಲ್ಪ ಕ್ಲೀನ್ ಮಾಡಿದಳು ಮತ್ತು ಒಂದೇ ಕಿವಿಗೆ ಕೊಂಡಿಯನ್ನ ಸಿಕ್ಕಿಸಿಕೊಂಡು ತನ್ನ ನಡುಗುವ ಕೈಯಿಂದ ಇನ್ನೊಂದು ಕೈಯಲ್ಲಿ ಚುಚ್ಚಿದ ಗ್ಲಾಸಿನ ಚೂರನ್ನ ತೆಗೆಯಲು ಪ್ರಯತ್ನ ಮಾಡಿದಳು. ಎಷ್ಟೇ ಪ್ರಯತ್ನ ಮಾಡಿದರೂ ಆ ಗ್ಲಾಸಿನ ಚೂರು ಬರದಿದ್ದಾಗ ಅವಳು ಹತಾಸೆಗೊಂಡು ಸುಮ್ಮನೆ ಮಲಗಿದಳು. ನೋವು ಹೆಚ್ಚಾಗಿದ್ದರಿಂದ ಅವಳಿಗೆ ಸಮಾಧಾನವಾದರೂ ಎಲ್ಲಿ ಆಗಬೇಕು? ಅವಳು ಎದ್ದು ಕುಳಿತು ಮತ್ತೊಮ್ಮೆ ಪ್ರಯತ್ನ ಮಾಡಿದಾಗ ಕೊನೆಗೂ ಆ ಗಾಜಿನ ಚೂರು ಹೊರಗೆ ಬಂದಿತು. ಆ ರಾತ್ರಿ ಮಂಗಲಮ್ಮ ಹೇಗೆ ಕಳೆದಳು ಅನ್ನುವುದು ಪಾಪ ಅವಳಿಗೆ ಗೊತ್ತು. ಪ್ರತಿದಿನ ಅವಳ ಬದುಕಲ್ಲಿ ಇಂತಹ ಮತ್ತಷ್ಟು ಕೆಟ್ಟ ಪ್ರಸಂಗಗಳು ನಡೆಯಲು ಶುರುವಾದವು. ಕೆಲವೊಮ್ಮೆ ಸೊಸೆ ಅಂಜಲಿ ಬೈಯುತ್ತಾ, ಇಷ್ಟು ವಯಸ್ಸಾದವು ನಿಮಗೆ, ಸರಿಯಾಗಿ ಒಂದು ಕಡೆ ಕೂಡಲು ಸಹ ಆಗೋದಿಲ್ಲ ನಿಮಗೆ, ಯಾವಾಗ ನೋಡಿದರೂ ಯಾವುದಾದರೂ ವಿಷಯಕ್ಕೆ ಬರೀ ಬೇಜಾರು ಮಾಡುತ್ತಿರುತ್ತೀರಿ ಅಂತ ಹೇಳುತ್ತಿದ್ದಳು. ಅದಕ್ಕೆ ಅಜಯನು ಅಂಜಲಿಗೆ ಬೆಂಬಲಿಸುತ್ತಾ, ಅಮ್ಮ, ನೀವೀಗ ಆರಾಮ ಮಾಡುತ್ತಿರಬೇಕು, ನೀವು ನಿಮ್ಮ ಬಗ್ಗೆ ಗಮನವಿಡಿ, ಉಳಿದೆಲ್ಲವನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳುತ್ತಿದ್ದ. ಮಗ ಸೊಸೆಯ ಇಂತಹ ಮಾತುಗಳನ್ನು ಕೇಳಿ ಕೇಳಿ ಮಂಗಲಮ್ಮಳ ಹೃದಯ ಒಡೆದು ಮತ್ತಷ್ಟು ಚೂರಾಗುತ್ತಿತ್ತು. ಒಂದೊಮ್ಮೆ ತನ್ನದೇ ಮನೆಯಲ್ಲಿ ತಾನು ಬೇರೆಯವರಂತೆ ಇರಬೇಕಾಗುತ್ತದೆ ಅಂತ ಅವಳು ಯಾವತ್ತೂ ಯೋಚಿಸಿರಲಿಲ್ಲ. ಮಂಗಲಮ್ಮ ತನ್ನ ಜೀವನದ ಕೊನೆಯ ಘಟ್ಟದಲ್ಲಿ ಇದ್ದಳು. ಕೂದಲೆಲ್ಲ ಬೆಳ್ಳಗಾಗಿದ್ದವು. ಮುಖದ ಮೇಲಿನ ಗೆರೆಗಳು ಅವಳ ಸಂಘರ್ಷ ಜೀವನಕ್ಕೆ ಸಾಕ್ಷಿ ಹೇಳುತ್ತಿದ್ದವು. ಅವಳು ತನ್ನ ಪೂರ್ತಿ ಜೀವನವನ್ನು ತನ್ನ ಮಗ ಅಜಯ್ ಹಾಗೂ ಮಗಳು ಆರತಿ ಪಾಲನೆ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸುವುದಕ್ಕಾಗಿಯೇ ಕಳೆದಿದ್ದಳು. ತನ್ನ ಪತಿ ತೀರಿಕೊಂಡ ನಂತರ ಜೀವನದಲ್ಲಿ ಎಷ್ಟೋ ಸಂಘರ್ಷ ಮಾಡಿ ತಾನೊಬ್ಬಳ 2 ಮಕ್ಕಳನ್ನ ಬೆಳೆಸಿದ್ದಳು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅವಳು ಹಗಲಿರಳು ಅನ್ನದೇ ಶ್ರಮಪಟ್ಟು ದುಡಿದಿದ್ದಳು. ಯಾವಾಗ ಅಜಯನು ದೊಡ್ಡವನಾಗಿ ನೌಕರಿ ಮಾಡಲು ನಿಂತನೋ ಆಗ ಅಂಜಲಿಯೊಂದಿಗೆ ಅವನ ಮದುವೆ ಆಯಿತು. ಆಗ ಮಂಗಲಮ್ಮ ಇನ್ನಾದರೂ ತನ್ನ ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು ಅಂದುಕೊಂಡಳು. ಆದರೆ ಅವಳು ಅಂದುಕೊಂಡ ಹಾಗೆ ಏನೂ ನಡೆಯಲಿಲ್ಲ. ಮೊದಮೊದಲು ಅಂಜಲಿ ಮಂಗಲಮ್ಮಳೊಂದಿಗೆ ಸರಿಯಾಗೇ ಇದ್ದಳು. ಆದರೆ ನಿಧಾನವಾಗಿ ಅತ್ತೆಯೊಂದಿಗಿನ ಅಂಜಲಿಯ ನಡವಳಿಕೆಯಲ್ಲಿ ಬದಲಾವಣೆಯಾಯಿತು. ಅವಳು ಎಲ್ಲಾ ಸಣ್ಣ ಪುಟ್ಟ ವಿಷಯಕ್ಕೂ ಮಂಗಲಮ್ಮಳನ್ನು ಬೈಯುತ್ತಿದ್ದಳು. ಅಂಜಲಿಯ ಜೊತೆಗೆ ಅಜಯನು ಗುಣ ಸ್ವಭಾವದಲ್ಲಿಯೂ ಬದಲಾವಣೆಯಾಯಿತು. ತಾನು ಈ ಮನೆಗೆ ಭಾರವಾಗಿದ್ದೇನೆ ಅನ್ನುವ ಭಾವನೆ ಮಂಗಲಮ್ಮಳಿಗೆ ಮೂಡಲು ಶುರುವಾಯಿತು. ಮಂಗಲಮ್ಮಳ ಮಗಳಾದ ಆರತಿ ಮದುವೆಯಾದ ನಂತರ ತನ್ನ ಗಂಡನ ಮನೆಯಲ್ಲಿ ಇದ್ದಳು. ಅವಳು ಯಾವಾಗಲಾದರೂ ತನ್ನ ತಾಯಿಗೆ ಫೋನ್ ಮಾಡಿ ಮಾತನಾಡಿದಾಗ ತಾಯಿಯ ಧ್ವನಿಯಲ್ಲಿ ನಿರಾಸೆಯ ಭಾವನೆ ಕಾಣುತ್ತಿದ್ದಳು. ಅಮ್ಮ, ಎಲ್ಲ ಸರಿಯಾಗಿದೆ ತಾನೆ
ಅಂತ ಆರತಿ ಎಷ್ಟೋ ಸಲ ಕೇಳಿದರೂ ಮಂಗಲಮ್ಮ ಹಾ ಮಗಳೇ, ಎಲ್ಲವೂ ಸರಿಯಾಗಿದೆ ಅಂತ ನಗುತ್ತಲೇ ಹೇಳುತ್ತಿದ್ದಳು. ಆದರೆ ತನ್ನ ಅನೇಕ ತೊಂದರೆಗಳನ್ನು, ಕಷ್ಟಗಳನ್ನು ತನ್ನ ಮನಸ್ಸಿನಲ್ಲಿಯೇ ಮುಚ್ಚಿಟ್ಟುಕೊಂಡು ಅನುಭವಿಸುತ್ತಿದ್ದಳು. ಒಂದು ದಿನ ಆರತಿ ತನ್ನ ತವರಿಗೆ ಬಂದಾಗ ಆ ಸಮಯದಲ್ಲಿ ಅಜಯ್ ಹಾಗೂ ಅಂಜಲಿ ಮನೆಯಲ್ಲಿ ಇರಲಿಲ್ಲ. ಅವಳು ತನ್ನ ತಾಯಿಯ ಕೋಣೆಗೆ ಹೋದಾಗ ತಾಯಿಯ ಊದಿಕೊಂಡ ಕಣ್ಣುಗಳನ್ನ ಗಮನಿಸಿದಳು. ಏನೋ ತಪ್ಪು ನಡೆಯುತ್ತಿದೆ ಅಂತ ಆರತಿ ಅಂದಾಜಿಸಿದಳು ಮತ್ತು ಮಂಗಲಮ್ಮಳಿಗೆ, ಅಮ್ಮ ನಿಜ ಹೇಳು, ಅಣ್ಣ ಮತ್ತು ಅತ್ತಿಗೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಲ್ಲವೇ ಅಂತ ಚಿಂತೆಯ ಸ್ವರದಲ್ಲಿ ಕೇಳಿದಾಗ ಮಂಗಲಮ್ಮ ನಗುತ್ತಲೇ, ಅರೇ ಮಗಳೇ, ಹಾಗೇನೂ ಇಲ್ಲ, ಅವರಿಬ್ಬರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ವಯಸ್ಸಾಗಿದ್ದರಿಂದ ನಾನೀಗ ಅಸ್ವಸ್ಥರಂತೆ ಕಾಣುತ್ತೇನೆ ಅಷ್ಟೇ ಅಂತ ಹೇಳಿದಳು. ಆರತಿಗೆ ವಿಶ್ವಾಸ ಮಾಡಲು ಆಗದೆ ಮತ್ತೆ, ಅಮ್ಮ, ನನ್ನಿಂದ ನೀನು ಬಹಳಷ್ಟು ವಿಷಯವನ್ನ ಮುಚ್ಚಿಡುತ್ತಿದ್ದೀಯಾ ಅಂತ ನನಗನಿಸುತ್ತಿದೆ. ನಿನ್ನನ್ನು ನೋಡಿದರೆ ನೀನು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ತಿನ್ನುವುದಿಲ್ಲ ಅಂತ ನನಗೆ ಅನಿಸುತ್ತಿದೆ ಅಂತ ಕೇಳಿದಾಗ ಮಂಗಲಮ್ಮಳು, ಮಗಳೇ, ಸುಮ್ಮನೆ ನೀನೇಕೆ ನನ್ನ ಚಿಂತೆ ಮಾಡುತ್ತೀಯ, ನಾನು ನಿಜವಾಗ್ಲೂ ಸರಿಯಾಗಿದ್ದೇನೆ ಅಂತ ಹೇಳಿದಳು. ಅಷ್ಟಕ್ಕೂ ಗಂಡನ ಮನೆಯಲ್ಲಿರುವ ಆರತಿಗೆ ತನ್ನ ಮಗ ಸೊಸೆ ತನ್ನೊಂದಿಗೆ ಎಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ಅನ್ನುವ ವಿಷಯವನ್ನು ಮಂಗಲಮ್ಮ ಒಮ್ಮೆಯೂ ಹೇಳಿಕೊಳ್ಳಲಿಲ್ಲ. ಆರತಿಗೆ ಎಲ್ಲವೂ ಗೊತ್ತಿತ್ತು, ಆದರೆ ಏನು ಮಾಡಲು ಸಾಧ್ಯವಿರಲಿಲ್ಲ. ತಾನೇನಾದರೂ ತನ್ನ ಅಣ್ಣ ಅತ್ತಿಗೆಗೆ ಹೇಳಿದರೆ ತಾನು ಹೋದ ನಂತರ ಅವರು ತನ್ನ ತಾಯಿಗೆ ಮತ್ತಷ್ಟು ತೊಂದರೆ ಕೊಡಬಾರದು ಅನ್ನುವ ಉದ್ದೇಶ ಆರತಿಯದಾಗಿತ್ತು. ತನ್ನ ತಾಯಿಯ ಕೈಯನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಆರತಿಯು, ಅಮ್ಮ, ನೀನು ನನ್ನೊಂದಿಗೆ ನನ್ನ ಮನೆಗೆ ಬಂದು ಬಿಡು ಅಂತ ಕೇಳಿಕೊಂಡಳು. ಮಗಳ ಮಾತನ್ನು ಕೇಳಿ ಮಂಗಲಮ್ಮ ಮೆಲುವು ಧ್ವನಿಯಲ್ಲಿ, ನೀನು ಯಾವ ರೀತಿ ಹೇಳುತ್ತಿದ್ದೀಯಾ ಮಗಳೇ? ಒಬ್ಬ ತಾಯಿಯಾದವಳು ತನ್ನ ಮಗಳ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ? ಒಬ್ಬ ತಾಯಿ ಮಗಳ ಮನೆಯಲ್ಲಿ ನೀರನ್ನು ಸಹ ಕುಡಿಯುವುದಿಲ್ಲ, ಅಂತಾದ್ರಲ್ಲಿ ನಾನು ನಿನ್ನ ಮನೆಯಲ್ಲಿ ಹೇಗಿರಬೇಕು? ಮಗ ಸೊಸೆ ಇರುವಾಗ ತಾಯಿ ಆದವಳು ಮಗಳ ಮನೆಯಲ್ಲಿ ಇರುತ್ತಾಳೆ ಅಂತ ಜನ ಆಡಿಕೊಳ್ಳುವುದಿಲ್ಲವೇ ಅಂತ ಹೇಳುತ್ತಾ ಮಗಳ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ನೆವರಿಸುತ್ತಾ ಮತ್ತೆ, ಮಗಳೇ, ಬೇರೆ ಜನ ನನ್ನ ಮಗ ಸೊಸೆಯ ಬಗ್ಗೆ ಆಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಅಂತ ಹೇಳಿದಳು. ತಾನು ಏನು ಹೇಳಿದರೂ ಮತ್ತು ಎಷ್ಟೇ ಬಲವಂತ ಮಾಡಿದರೂ ತಾಯಿ ತನ್ನೊಂದಿಗೆ ಬರುವುದಿಲ್ಲ ಅಂತ ಆರತಿ ತಿಳಿದುಕೊಂಡಳು. ಸ್ನೇಹಿತರೆ, ಇಂದಿಗೂ ನಮ್ಮ ಸಮಾಜದಲ್ಲಿ ಮಂಗಳಮ್ಮಳ ತರ ಎಷ್ಟೋ ತಾಯಿಯರು ತನ್ನ ಮಗ ಸೊಸೆಯಿಂದ ಎಷ್ಟೋ ಕಿರುಕುಳ ಅನುಭವಿಸುತ್ತಿದ್ದರೂ ಮಗನ ಮನೆಯಲ್ಲಿಯೇ ಇರಲು ಇಷ್ಟಪಡುತ್ತಾರೆ. ಆದರೆ ಎಂದಿಗೂ ಮಗಳ ಮನೆಗೆ ಹೋಗಿ ಇರಲು ಇಷ್ಟಪಡುವುದಿಲ್ಲ. ಅಂತವರು ತಮ್ಮ ಪರಂಪರೆ ಮತ್ತು ಸಮಾಜದ ಕಟ್ಟುಪಾಡುಗಳಲ್ಲಿ ಸಿಕ್ಕಿಕೊಂಡಿರುತ್ತಾರೆ. ಯೋಚನೆಯ ವಿಷಯವೆಂದರೆ, ಒಬ್ಬ ತಾಯಿ ತನ್ನೆಲ್ಲ ಜೀವನವನ್ನು ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಮುಡುಪಾಗಿಟ್ಟಿರುತ್ತಾಳೆ. ಆದರೆ ಅವಳು ಮಗಳ ಮನೆಯಲ್ಲಿ ಉಳಿದರೆ ಅವಳಿಗೆ ಭಾರ ಆಗುತ್ತೇನೆ ಅನ್ನುವ ಭಾವನೆ ಕಾಡುತ್ತದೆ. ಇದು ಒಂದು ಪರಂಪರೆ ಆಗಿರದೆ ನಮ್ಮ ಸಮಾಜದ ಒಂದು ಮಾನಸಿಕತೆ ಆಗಿದೆ. ಜಗತ್ತು ಎಷ್ಟೋ ಮುಂದುವರೆದಿದೆ, ಆದರೆ ನಮ್ಮ ಯೋಚನೆ ಇನ್ನೂ ಹಾಗೆಯೇ ಇದೆ. ನಾವೀಗ ಈ ಮಾನಸಿಕತೆಯನ್ನು ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲವೇ? ಇಂದು ರವಿವಾರವಾಗಿತ್ತು. ಅಜಯ್ ಹಾಗೂ ಅಂಜಲಿ ಹೊರಗೆ ಹೋಗಲು ತಯಾರಾಗುತ್ತಿದ್ದರು. ಅವರು ತಮ್ಮ ಬ್ಯಾಗ್ ಅನ್ನು ರೆಡಿ ಮಾಡಿಕೊಂಡು ಯಾವಾಗ ಬಾಗಿಲು ಕಡೆಗೆ ಹೊರಟರೋ ಆಗ ಮಂಗಲಮ್ಮ ಅಜಯನಿಗೆ, ಮಗನೇ, ಎಲ್ಲಿಯಾದರೂ ಹೊರಟಿದ್ದೀರಾ ಅಂತ ಕೇಳಿದಳು. ಆಗ ಅಂಜಲಿಯು ಗಡಸು ಧ್ವನಿಯಲ್ಲಿ, ಅತ್ತೆ, ನಿಮಗೆ ಅಷ್ಟು ತಿಳಿಯುವುದಿಲ್ಲವೇ? ಯಾರಾದರೂ ಮನೆಯಿಂದ ಹೊರಗೆ ಹೋಗುವಾಗ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಬಾರದು ಅಂತ ಅಂದಳು. ಅಜಯನು ಅವಸರದಿಂದ ಅಂಜಲಿಯ ಕೈ ಹಿಡಿದುಕೊಂಡು, ಅರೇ ಅಂಜಲಿ, ನೀನು ಯಾರಿಗೆ ತಿಳಿಸಿ ಹೇಳುತ್ತಿದ್ದೀಯಾ? ಲೇಟ್ ಆಗುತ್ತಿದೆ, ನಡಿ ಅಂತ ಹೇಳುತ್ತಾ ಮತ್ತೆ ತಾಯಿಯ ಕಡೆಗೆ ತಿರುಗಿ ಮತ್ತೆ, ಹಾ ಅಮ್ಮ, ನೀನು ಕೇಳುತ್ತಿರುವೆಯಲ್ಲ ನಾವೆಲ್ಲಿ ಹೊರಟಿದ್ದೇವೆ ಅಂತ? ಕೇಳು, ನಾವು 2 ದಿನದ ಮಟ್ಟಿಗೆ ಮೈಸೂರಿನ ಟ್ರಿಪ್ಗೆ ಹೊರಟಿದ್ದೇವೆ ಅಂತ ಹೇಳಿ ಅಜಯ್ ಹಾಗೂ ಅಂಜಲಿ ಬಾಗಿಲು ಮುಚ್ಚಿಕೊಂಡು ಹೊರಟು ಹೋದರು. ತಾವು ಹೋದ ನಂತರ ಮಂಗಲಮ್ಮ ಒಬ್ಬಳೇ ಹೇಗಿರಬೇಕು ಮತ್ತು ಏನು ತಿನ್ನಬೇಕು ಅಂತ ಅವರಿಗೆ ಯಾವ ಯೋಚನೆಯೂ ಇರಲಿಲ್ಲ. ಮಂಗಲಮ್ಮ ಸುಮ್ಮನೆ ನಿಂತು ಏನು ಹೇಳಲು ಧೈರ್ಯ ತಂದುಕೊಳ್ಳುವವರ ತರ ಬಾಗಿಲ ಕಡೆಗೆ ನೋಡುತ್ತಿದ್ದಳು. ಆದರೆ ಅವಳಿಗೆ ಹೇಳಲಿಕ್ಕೆ ಅವಳ ಕಡೆ ಯಾವ ಶಬ್ದವೂ ಇರಲಿಲ್ಲ. ಈಗ ಮಧ್ಯಾಹ್ನದ ಸಮಯ ಆಗುತ್ತಾ ಬಂದಿತ್ತು. ಹಸಿವಿನಿಂದ ಅವಳ ಹೊಟ್ಟೆಯಲ್ಲಿ ಇಲಿಗಳು ಓಡಾಡಿದಂತೆ ಆಗುತ್ತಿತ್ತು. ನಿಧಾನವಾಗಿ ಅವಳು ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲಿಯ ಪರಿಸ್ಥಿತಿ ನೋಡಿ ಅವಳ ಮನಸ್ಸಿಗೆ ತುಂಬಾ ದುಃಖವಾಯಿತು. ಅಲ್ಲಿ ತೊಳೆಯಲಾರದ ಪಾತ್ರೆಗಳ ರಾಶಿಯೇ ಇದ್ದಿತ್ತು. ಅಡಿಗೆ ಮನೆಯ ಎಲ್ಲ ಸಾಮಾನುಗಳು ಅಸ್ತವ್ಯಸ್ತವಾಗಿದ್ದವು. ಅವಸರ ಇದ್ದುದರಿಂದ ಅಂಜಲಿಯು ಯಾವ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿಳಿದುಕೊಂಡಿರುವ ಹಾಗಿತ್ತು. ಅಸ್ವಸ್ಥ ಹಾಗೂ ಹೊಟ್ಟೆ ಹಸಿವಿದ್ದರೂ ಕೂಡ ಮಂಗಲಮ್ಮ ಮೊದಲು ಅಡಿಗೆ ಮನೆಯನ್ನ ಸ್ವಚ್ಛ ಮಾಡಿದಳು. ಅವಳ ಕೈಯಲ್ಲಿ ಮೊದಲಿನ ಶಕ್ತಿ ಇರಲಿಲ್ಲ. ಆದರೆ ತನ್ನನ್ನು ತಾನು ಸಂಭಾಳಿಸಿಕೊಂಡು
ಗ್ಯಾಸ್ ಚಾಲು ಮಾಡಿ ತನಗಾಗಿ ಅನ್ನ ಸಾಂಬಾರ್ ಮಾಡಲು ಇಟ್ಟಳು. ಅವಳು ರೆಡಿ ಆಗುವವರೆಗೂ ಸ್ವಲ್ಪ ಕುಳಿತರಾಯಿತು ಅಂತ ಅವಳು ಅಲ್ಲಿಯೇ ಅಡಿಗೆ ಮನೆಯಲ್ಲಿ ಕುಳಿತಳು. ಅವಳು ಎಷ್ಟು ಅಸ್ವಸ್ಥ ಆಗಿದ್ದರೆಂದರೆ ಅವಳಿಗೆ ಕುಳಿತಲ್ಲಿಯೇ ನಿದ್ರೆ ಆವರಿಸಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ. ಎಚ್ಚರವಾಗಿ ನೋಡಿದಾಗ ಅನ್ನ ಸಾಂಬಾರ್ ಮಾಡಲು ಇಟ್ಟಿದ್ದ ಗ್ಯಾಸ್ ಬಂದಾಗಿತ್ತು. ಅನ್ನ ಸಾರು ಇನ್ನೂ ಬೆಂದಿರದ ಕಾರಣ ಅವಳು ಮತ್ತೆ ಗ್ಯಾಸ್ ಚಾಲು ಮಾಡಲು ನೋಡಿದಳು. ಆದರೆ ಗ್ಯಾಸಿನ ಉರಿಯು ಸ್ವಲ್ಪ ನಿಧಾನಕ್ಕೆ ಉರಿದು ಆರಿಹೋಯಿತು. ಬಹುಶಃ ಸಿಲಿಂಡರ್ ಖಾಲಿಯಾಗಿತ್ತು. ಫ್ರಿಡ್ಜ್ನಲ್ಲಿನ ತಿಂಡಿಯನ್ನೇ ತಿಂದರಾಯಿತು ಅಂತ ಯೋಚಿಸಿ ಅವಳು ಫ್ರಿಡ್ಜ್ ತೆರೆದು ನೋಡಿದಾಗ ಅದರಲ್ಲಿ ಒಂದೆರಡು ತನ್ನದಾದ ರೊಟ್ಟಿ ಮತ್ತು ಹೆಚ್ಚಿ ಇಟ್ಟಿದ್ದ ಹಸಿ ತರಕಾರಿಯ ಪಾತ್ರೆ ಇದ್ದಿತ್ತು. ಅವಳು ಒಂದು ರೊಟ್ಟಿಯನ್ನ ತೆಗೆದು ತಿನ್ನಲು ನೋಡಿದಳು. ಆದರೆ ಅದು ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಮಂಗಲಮ್ಮಳ ಹಲ್ಲಿನಿಂದ ಅದನ್ನ ತಿನ್ನಲು ಆಗಲಿಲ್ಲ. ಇದನ್ನ ಕಂಡು ಅವಳ ಕಣ್ಣಲ್ಲಿ ಕಣ್ಣೀರು ಬಂದವು. ಇನ್ನು ನಾನು ನನ್ನ ಮನೆಯಲ್ಲಿಯೇ 2 ಹೊತ್ತಿನ ರೊಟ್ಟಿಗಾಗಿ ಹುಡುಕಾಡಬೇಕೆ ಅಂತ ಅವಳು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಮಂಗಲಮ್ಮಳ ಸಹನೆಯ ಕಟ್ಟೆ ಕೊನೆಗೂ ಒಡೆದು ಹೋಯಿತು. 2 ದಿನದ ಹಸಿವು ಮತ್ತು ಅಸಹಾಯಕತೆ ಈಗ ಅವಳ ಮನಸ್ಸಿಗೆ ಧೈರ್ಯ ತುಂಬಿತ್ತು. ಅಜಯ್ ಹಾಗೂ ಅಂಜಲಿ ಮರಳಿ ಬರುವ ಯಾವ ಸುದ್ದಿಯೂ ಇರಲಿಲ್ಲ. ಅವರಿಂದ ಯಾವುದೇ ಫೋನ್ ಸಹ ಬರಲಿಲ್ಲ. ಯಾವುದೇ ಸುದ್ದಿಯೂ ಬರಲಿಲ್ಲ. ಕೊನೆಗೂ ಮಂಗಲಮ್ಮ ಗಟ್ಟಿ ಮನಸ್ಸು ಮಾಡಿ ನಡುಗುವ ಕೈಯಿಂದ ತನ್ನ ಮೊಬೈಲ್ ಎತ್ತಿದಳು ಮತ್ತು ಸ್ವಲ್ಪ ಹೊತ್ತಿನವರೆಗೂ ಒಂದು ನಂಬರ್ ಹುಡುಕುತ್ತಿದ್ದಳು. ಒಂದು ಪರಿಚಯದ ಹೆಸರಿನ ಮೇಲೆ ಅವಳ ಬೆರಳು ನಿಂತಿತ್ತು. ಒಮ್ಮೆ ಜೋರಾದ ಉಸಿರನ್ನು ಎಳೆದುಕೊಂಡು ಅವಳು ಆ ನಂಬರ್ಗೆ ಕಾಲ್ ಮಾಡಿದಳು. ಯಾವಾಗ ಇನ್ನೊಂದು ಕಡೆಗೆ ಫೋನ್ ರಿಸೀವ್ ಮಾಡಲಾಯಿತೋ ಆಗ ಮಂಗಲಮ್ಮ ತನ್ನ ಹತ್ತಿಕ್ಕಿದ ಧ್ವನಿಯಲ್ಲಿ, ಇನ್ನು ನನಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ, ಇನ್ನು ನಾನು ಬದುಕಲು ಸಾಧ್ಯವಿಲ್ಲ, ನೀನು ಬಂದು ಬಿಡು ಅಂತ ಹೇಳಿದಳು. ಫೋನಿನ ಇನ್ನೊಂದು ಕಡೆಗೆ ಒಂದು ಕ್ಷಣ ಮೌನವಾಗಿದ್ದು ಮತ್ತೆ ತನ್ನ ಮಜಬೂತಾದ ಧ್ವನಿಯು, ನೀನೇನು ಚಿಂತೆ ಮಾಡಬೇಡಮ್ಮ, ನಾನು ಬರುತ್ತಿದ್ದೇನೆ ಅಂತ ಹೇಳಿತು. ಈ ಧ್ವನಿಯನ್ನು ಕೇಳಿದ ತಕ್ಷಣ ಮಂಗಲಮ್ಮಳ ಕಣ್ಣಲ್ಲಿ ಕಣ್ಣೀರು ಸುರಿಯತೊಡಗಿತು. ಆ ಕಡೆಯಿಂದ ಮಾತನಾಡಿದವರು ಬೇರೆ ಯಾರೂ ಆಗಿರದೆ ಮಂಗಲಮ್ಮಳ ಮಗಳಾದ ಆರತಿಯೇ ಆಗಿದ್ದಳು. ಅದೇ ಮಗಳು ಎಷ್ಟೋ ಸಲ ಕರೆದಿದ್ದರೂ ಮಂಗಲಮ್ಮ ಅವಳೊಂದಿಗೆ ಅವಳ ಮನೆಗೆ ಹೋಗಿರಲಿಲ್ಲ. ಆರತಿಯು ತನ್ನ ತಾಯಿಗೆ ಯಾವತ್ತಿಗೂ ಪ್ರೀತಿಯನ್ನ ತೋರಿಸಿದ್ದಳು. ಆದರೆ ಮಂಗಲಮ್ಮ ಪದೇ ಪದೇ ತಿಳಿಸಿ ಹೇಳುತ್ತಿದ್ದಳು, ಮದುವೆಯ ನಂತರ ಮಗಳಾದವಳು ಪರರ ಸ್ವತ್ತು ಅಂತ. ಇದೇ ಯೋಚನೆಯು ಅವಳಿಗೆ ತನ್ನ ಮಗಳು ಕೂಡ ತನ್ನದೇ ಕುಡಿ ಅನ್ನುವ ಭಾವನೆಯನ್ನ ಮರೆಮಾಚಿತ್ತು. ಆದರೆ ಆರತಿಯು ತನ್ನ ತಾಯಿಯನ್ನ ಮೊದಲೆಷ್ಟು ಪ್ರೀತಿಸುತ್ತಿದ್ದಳೋ ಈಗಲೂ ಅಷ್ಟೇ ಪ್ರೀತಿಸುತ್ತಿದ್ದಳು. ಆದರೆ ಇಂದು ಮಂಗಳಮ್ಮಳನ್ನು ತನ್ನವರೇ ಮರೆತು ಬಿಟ್ಟಿದ್ದರು. ಆದರೆ ಅದೇ ಮಗಳು ತನ್ನ ಒಂದು ಶಬ್ದದಿಂದ ಎಲ್ಲವನ್ನು ಬಿಟ್ಟು ಬರಲು ತಯಾರಾಗಿ ನಿಂತಿದ್ದಳು. ಮಂಗಲಮ್ಮ ಫೋನನ್ನು ತನ್ನ ಕಿವಿಯಿಂದ ತೆಗೆದಳು ಮತ್ತು ಕಣ್ಣು ಮುಚ್ಚಿಕೊಂಡು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡಳು. ಮೊದಲ ಬಾರಿಗೆ ತಾನು ಒಂಟಿಯಲ್ಲ ಅನ್ನುವ ಭಾವನೆ ಅವಳಲ್ಲಿ ಮೂಡಿತು. ಅವಳ ಮನಸ್ಸಲ್ಲಿ ತನ್ನವರು ಯಾರೋ ಒಬ್ಬರು ಬರುತ್ತಿದ್ದಾರೆ ಅನ್ನುವ ಸಮಾಧಾನ ಇದ್ದಿತು. ಆದರೆ ಅವಳ ಕಣ್ಣಲ್ಲಿ ಇನ್ನು ಕಣ್ಣೀರು ಬರುತ್ತಿತ್ತು. ಏಕೆಂದರೆ ಯಾವ ಮಗ ತನ್ನ ವೃದ್ಧಾವಸ್ಥೆಯಲ್ಲಿ ಆಸರೆ ಆಗಬೇಕಿತ್ತೋ ಈಗ ಅವನೇ ಒಂಟಿತನದ ಈ ಗೋಳಲ್ಲಿ ದೂಡಿ ಬಿಟ್ಟಿದ್ದ. ಅವಳು ಮನೆಯ 4 ಕಡೆಗೂ ದೃಷ್ಟಿ ಹಾಯಿಸಿದಳು. ಎಲ್ಲಾ ಕಡೆಗೂ ನಿರವ ಮೌನ ಆವರಿಸಿತ್ತು. ಇದು ಅದೇ ಮನೆಯಾಗಿತ್ತು. ಒಂದೊಮ್ಮೆ ಈ ಮನೆಯ ಎಲ್ಲಾ ಮೂಲೆಯಲ್ಲೂ ಅಜಯನ ನಗುವಿನ ಅಲೆಗಳು ಇರುತ್ತಿದ್ದವು. ಇಲ್ಲಿ ತನ್ನ ಕೈ ಅಡುಗೆಯ ಸುವಾಸನೆ ಪೂರ್ತಿ ಮನೆಯನ್ನೇ ಆವರಿಸುತ್ತಿತ್ತು. ಆದರೆ ಈಗ ಬರೀ ನಿರವ ಮೌನ. ಅದು ಎಂತಹ ಮೌನವೆಂದರೆ ಅದು ಮಂಗಳಮ್ಮಳ ಹೃದಯವನ್ನೇ ಇರಿಯುತ್ತಿತ್ತು. ಸುಮಾರು 2 ಗಂಟೆಯ ನಂತರ ಮನೆಯ ಕರೆಗಂಟೆ ಬಾರಿಸಿತು. ಮಂಗಳಮ್ಮಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಅವಳು ಭಾರವಾದ ಹೆಜ್ಜೆ ಹಾಕುತ್ತಾ ಹೋಗಿ ಬಾಗಿಲನ್ನು ತೆರೆದಳು. ಎದುರಿಗೆ ಆರತಿ ನಿಂತಿದ್ದಳು. ಕಣ್ಣಲ್ಲಿ ಚಿಂತೆ, ಮುಖದಲ್ಲಿ ಸಿಟ್ಟು ಮತ್ತು ಮನಸ್ಸಿನಲ್ಲಿ ತಾಯಿಗಾಗಿ ಬಹಳಷ್ಟ ಪ್ರೀತಿ ತುಂಬಿಕೊಂಡು. ಆರತಿಯು ಮಂಗಳಮ್ಮಳನ್ನ ನೋಡಿ ಒಮ್ಮೆಲೆ ಅಮ್ಮ ಅನ್ನುತ್ತಾ ತಾಯಿಯನ್ನ ತಬ್ಬಿಕೊಂಡಳು. ಮಂಗಳಮ್ಮಳ ಕಣ್ಣಲ್ಲಿಯೂ ಕಣ್ಣೀರು ಧಾರೆಯಾಗಿ ಸುರಿಯಲು ಪ್ರಾರಂಭಿಸಿದವು. ಇಷ್ಟು ದಿನ ಅವಳು ಯಾವ ನೋವನ್ನು ತನ್ನ ಹೃದಯದಲ್ಲಿ ಹತ್ತಿಕ್ಕಿಕೊಂಡಿದ್ದಳೋ ಅದು ಈಗ ಆರತಿಯ ಆಲಿಂಗನದಲ್ಲಿ ಬೆರೆತು ಕಡಿಮೆ ಆಗತೊಡಗಿತು. ಆರತಿಯೊಂದಿಗೆ ಅವಳ ಪತಿ ರಮೇಶನು ಕೂಡ ಬಂದಿದ್ದ. ಅವನು ಮುಂದೆ ಬಂದು ಮಂಗಳಮ್ಮಳ ಪಾದ ಮುಟ್ಟಿ ನಮಸ್ಕರಿಸಿ ಪ್ರೀತಿಯಿಂದ, ಅಮ್ಮ, ನೀವು ನಮ್ಮನ್ನು ಮೊದಲೇ ಏಕೆ ಕರೆಯಲಿಲ್ಲ ಅಂತ ಕೇಳಿದ. ಮಂಗಳಮ್ಮಳು ಏನೂ ಉತ್ತರ ಕೊಡಲಿಲ್ಲ. ಅವಳು ತದೇಕ ಚಿತ್ತದಿಂದ ಆರತಿಯನ್ನೇ ನೋಡುತ್ತಿದ್ದಳು. ತನ್ನನ್ನು ಯಾರಾದರೂ ಇಷ್ಟೊಂದು ಕಾಳಜಿ ಮಾಡುವವರು ಇದ್ದಾರಾ ಅನ್ನುವ ವಿಷಯವನ್ನು ನಂಬಲು ಸಾಧ್ಯವಾಗದವರ ತರ. ಆರತಿಯು ಒಳಗೆ ಬಂದು ಮನೆಯ ಪರಿಸ್ಥಿತಿಯನ್ನ ನೋಡಿದಳು. ಅಸ್ತವ್ಯಸ್ತವಾಗಿದ್ದ ಸಾಮಾನುಗಳು, ಅಡಿಗೆ ಮನೆಯಲ್ಲಿ ಅರೆ ಬೆಂದ ಅನ್ನ, ಖಾಲಿಯಾಗಿದ್ದ ಗ್ಯಾಸ್ ಮತ್ತು ತಾಯಿಯ ಅಸ್ವಸ್ಥತೆಯ ಪರಿಸ್ಥಿತಿಯನ್ನ ನೋಡಿ ಅವಳಿಗೆ ಸಿಟ್ಟು ಬರುತ್ತಿತ್ತು ಮತ್ತು ಮನಸ್ಸಿಗೆ ತುಂಬಾ ಬೇಜಾರು ಕೂಡ ಆಗುತ್ತಿತ್ತು.
ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಅಂತ ಆರತಿ ಕೇಳಿದಾಗ ಮಂಗಲಮ್ಮಳು ಮೈಸೂರಿಗೆ ಹೋಗಿದ್ದಾರೆ ಟೂರ್ ಮಾಡಲು ಅಂತ ದನಿವಿನ ಸ್ವರದಲ್ಲಿ ಹೇಳಿದಳು. ಆರತಿಯ ರಕ್ತ ಕುದಿಯತೊಡಗಿತು. ಅಮ್ಮ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಅವರು ಮಜಾ ಮಾಡಲು ಹೋಗಿದ್ದಾರಾ? ಒಂದು ಫೋನ್ ಕಾಲ್ ಸಹ ಮಾಡಿಲ್ಲ. ನೀನು ಒಂಟಿಯಾಗುತ್ತೀಯಾ ಅನ್ನುವ ಯೋಚನೆಯೂ ಅವರಿಗೆ ಬರಲಿಲ್ಲವೇ ಅಂತ ಸಿಟ್ಟಿನಲ್ಲಿ ಕೇಳಿದಳು. ಮಂಗಲಮ್ಮ ಏನು ಮಾತನಾಡದೆ ಕೇವಲ ಆರತಿಯ ಮುಖವನ್ನೇ ನೋಡುತ್ತಿದ್ದಳು. ಆರತಿಯು ಮತ್ತೆ ಯಾವ ಪ್ರಶ್ನೆ ಕೇಳದೆ ಸೀದಾ ಒಳಗೆ ಹೋಗಿ ತಾಯಿಯ ಬಟ್ಟೆಗಳನ್ನ ಪ್ಯಾಕ್ ಮಾಡುತ್ತಾ, ಅಮ್ಮ, ಈ ಮನೆಯಲ್ಲಿ ಒಂದು ಕ್ಷಣವೂ ಇರುವುದು ಬೇಡ. ಅಣ್ಣ ಹಾಗೂ ಅತ್ತಿಗೆಗೆ ನೀನು ಕೇವಲ ಒಂದು ಜವಾಬ್ದಾರಿಯಾಗಿ ಉಳಿದಿದ್ದೀಯಾ ಅಷ್ಟೇ. ಅವರಿಗೆ ನಿನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ. ಆದರೆ ನನಗೆ ನೀನು ನನ್ನ ಜಗತ್ತೇ ಆಗಿದ್ದೀಯಾ. ಇನ್ನು ನೀನು ನನ್ನೊಂದಿಗೆ ಇರುತ್ತೀಯಾ ಅಂತ ತನ್ನ ಕೋಪವನ್ನು ಹೊರಗೆ ಹಾಕುತ್ತಾ ಹೇಳುತ್ತಿದ್ದಳು. ಮಂಗಲಮ್ಮಳಿಗೆ ಏನು ಹೇಳಲು ಆಗಲಿಲ್ಲ. ಅವಳ ಕಣ್ಣಲ್ಲಿ ಕೇವಲ ಕಣ್ಣೀರಿತ್ತು. ಆದರೆ ಈ ಸಲ ಅದು ದುಃಖದ ಕಣ್ಣೀರು ಆಗಿರದೆ ನೆಮ್ಮದಿಯ ಕಣ್ಣೀರಾಗಿತ್ತು. ಅದೇ ಇನ್ನೊಂದು ಕಡೆಗೆ ಅಜಯ್ ಹಾಗೂ ಅಂಜಲಿ ಮೈಸೂರಿನ ಪ್ರವಾಸ ತಾಣಗಳನ್ನ ಮಜಾ ಮಾಡುತ್ತಾ ನೋಡುತ್ತಿದ್ದರು. ಅವರು ಒಂದು ಪ್ರಸಿದ್ಧ ಹೋಟೆಲ್ ಅಲ್ಲಿ ಉಳಿದುಕೊಂಡಿದ್ದರು. ಅಲ್ಲಿ ಒಂದು ಪರಿಚಯದ ಮುಖ ಎದುರಿಗೆ ಬರುತ್ತಿತ್ತು. ಅಂಜಲಿ ಹಾಗೂ ಅಜಯ್ ಗಮನವಿಟ್ಟು ನೋಡಿದಾಗ ಆ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಡಾಕ್ಟರ್ ನೇತ್ರ ಆಗಿದ್ದರು. ಅಂಜಲಿಯ ಜೀವ ಉಳಿಸಿದವರು ಇದೇ ಡಾಕ್ಟರ್ ಅಂತ ಅಜಯನು ಭಾವಿಸಿದ್ದ. ಅಜಯನು ಕೂಡಲೇ ಅವರ ಹತ್ತಿರ ಹೋಗಿ, ಡಾಕ್ಟರ್ ನೇತ್ರ, ನೀವಿಲ್ಲಿ? ನಿಮ್ಮನ್ನು ನೋಡಿ ತುಂಬಾ ಖುಷಿಯಾಯಿತು. ನೀವು ನನ್ನ ಪತ್ನಿ ಅಂಜಲಿಯ ಪ್ರಾಣ ಉಳಿಸಿದಿರಿ. ನಾನು ನಿಮಗೆ ಯಾವತ್ತೂ ಕೃತಜ್ಞನಾಗಿರುತ್ತೇನೆ ಅಂತ ಹೇಳಿದಾಗ ಅವರು ಅಜಯ್ನನ್ನ ನೋಡಿ ಒಮ್ಮೆ ಕಿರುನಗೆ ಬೀರಿ ಅಭಿನಂದನೆ ತಿಳಿಸಿದರು. ಆದರೆ ಅವರ ಮುಖದಲ್ಲಿ ಒಂದು ಸಣ್ಣದಾದ ಸಂಕೋಚ ಇದ್ದಿತ್ತು. ಮತ್ತು ಅಜಯ್ನ ಮಾತು ಕೇಳಿ ಅವರು ಗಂಭೀರತೆಯಿಂದ ಅಜಯ್ ಹಾಗೂ ಅಂಜಲಿಗೆ ಒಂದು ಕಡೆಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿ, ಅಜಯ್ ಅವರೇ, ನಿಮಗೆ ಒಂದು ನಿಜ ವಿಷಯ ಹೇಳುವ ಸಮಯ ಬಂದಿದೆ. ಅದು ನಿಮಗೆ ಇದುವರೆಗೂ ತಿಳಿದಿಲ್ಲ ಅಂತ ಹೇಳಿದಾಗ ಅಜಯ್ ಹಾಗೂ ಅಂಜಲಿ ಬೆಚ್ಚಿ ಬಿದ್ದರು. ಆಗ ಅಜಯನು ಗಾಬರಿಯಿಂದ, ಯಾವ ನಿಜ ಡಾಕ್ಟರ್ ಮೇಡಮ್ ಅಂತ ವಿಚಿತ್ರದಿಂದ ಕೇಳಿದಾಗ ಡಾಕ್ಟರ್ ನೇತ್ರ ಒಮ್ಮೆ ಆಳವಾದ ಉಸಿರನ್ನ ತೆಗೆದುಕೊಂಡು, ಯಾವ ಆಪರೇಷನ್ ನಿಂದ ನಿಮ್ಮ ಪತ್ನಿಯು ಸರಿಯಾಗಿದ್ದಾಳೋ ಅದರಲ್ಲಿ ಇವರಿಗೆ ಒಂದು ಕಿಡ್ನಿಯ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇತ್ತು. ಆ ಕಿಡ್ನಿಯನ್ನು ಯಾರೋ ಅಪರಿಚಿತ ಡೋನರ್ ಕೊಟ್ಟಿದ್ದಾರೆ ಅಂತ ನೀವು ತಿಳಿದಿದ್ದೀರಿ. ಆದರೆ ನಿಜ ಹೇಳಬೇಕು ಅಂದರೆ ಆ ಕಿಡ್ನಿಯನ್ನು ನಿಮ್ಮ ತಾಯಿ ಮಂಗಲಮ್ಮ ಅವರು ಕೊಟ್ಟಿದ್ದರು ಅಂತ ಹೇಳಿದರು. ಇದನ್ನು ಕೇಳಿದ ಅಜಯ್ ಹಾಗೂ ಅಂಜಲಿಯ ಮುಖದ ಭಾವವೇ ಬದಲಾಯಿತು. ಅಂಜಲಿಯು ಡಾಕ್ಟರರಿಗೆ ನಮ್ಮ ಅತ್ತೆ ಕೊಟ್ಟಾರಾ ಅಂತ ವಿಚಿತ್ರದಿಂದ ಕೇಳಿದಾಗ ಅವರು ತಮ್ಮ ತಲೆ ಹಾಕುತ್ತಾ, ಹಾ, ಮಂಗಲಮ್ಮ ಅವರು ತಮ್ಮ ಒಂದು ಕಿಡ್ನಿಯನ್ನು ನಿಮಗೆ ಕೊಡಲು ನಿರ್ಧರಿಸಿದರು. ಆದರೆ ಈ ವಿಷಯವನ್ನು ನಿಮಗೆ ಎಂದಿಗೂ ತಿಳಿಸಬೇಡ ಅಂತ ಹೇಳಿದ್ದರು. ಏಕೆಂದರೆ ನಿಮ್ಮ ಜೀವನ ಅವರ ತ್ಯಾಗದ ಫಲದಿಂದ ನಡೆಯುತ್ತಿದೆ ಅನ್ನುವ ಭಾವನೆ ನಿಮಗೆ ಕಾಡಬಾರದು ಅನ್ನುವ ಉದ್ದೇಶ ಅವರದಾಗಿತ್ತು. ಆದರೆ ಅಜಯ್ ಅವರೇ, ನೀವೀಗ ನಿಮ್ಮ ತಾಯಿಯನ್ನು ಈ ವಯಸ್ಸಿನಲ್ಲಿ ತುಂಬಾ ಕಾಳಜಿ ಮಾಡಬೇಕು ಅಂತ ಹೇಳಿದರು. ಅಂಜಲಿಯ ಗಂಟಲು ಒಣಗಿ ಹೋಯಿತು. ಅವಳ ಕಿವಿಯಲ್ಲಿ ಬರೀ ಡಾಕ್ಟರ್ ಹೇಳಿದ ಮಾತುಗಳೇ ಪದೇ ಪದೇ ಕೇಳಿಸುತ್ತಿದ್ದವು. ತನ್ನ ಅತ್ತೆ ತನಗಾಗಿ ಮಾಡಿದ ತ್ಯಾಗದ ದೃಶ್ಯವು ಅವಳ ಕಣ್ಣಿನ ಮುಂದೆ ಚಲನಚಿತ್ರ ತರ ಬರುತ್ತಿತ್ತು. ಯಾವ ಅತ್ತೆಯೊಂದಿಗೆ ತಾನು ಹಾಗೂ ತನ್ನ ಪತಿಯು ಅಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡರೋ ಅದೇ ಅತ್ತೆ ತನ್ನ ಜೀವವನ್ನು ಅಪಾಯದಲ್ಲಿಟ್ಟು ತನ್ನ ಜೀವವನ್ನು ಉಳಿಸಿದ್ದಾರೆ ಅನ್ನುವುದನ್ನು ಅಂಜಲಿಗೆ ಯೋಚಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅಜಯನಿಗೂ ತನ್ನ ತಪ್ಪಿನ ಅರಿವಾಯಿತು ಮತ್ತು ಅವನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಇಬ್ಬರ ಮನಸ್ಸಿನಲ್ಲಿಯೂ ಒಂದೇ ವಿಚಾರ ಮೂಡಿತು, ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಮತ್ತು ಮಂಗಳಮ್ಮಳನ್ನು ಭೇಟಿಯಾಗುವ ಕಾತುರ. ಮೈಸೂರಿನಿಂದ ಮರಳಿ ಬರುವಾಗ ಇಬ್ಬರು ಮನಸ್ಸಿನಲ್ಲಿಯೂ ನೆಮ್ಮದಿ ಇರಲಿಲ್ಲ. ಡಾಕ್ಟರ್ ನೇತ್ರರಿಂದ ತಿಳಿದ ಸತ್ಯದ ದರ್ಶನದಿಂದ ಅವರು ನಲುಗಿ ಹೋಗಿದ್ದರು. ಮನೆಗೆ ತಲುಪುತ್ತಲೇ ಅವರು ಮಂಗಳಮ್ಮಳಿಗೆ ಕ್ಷಮೆ ಕೇಳಬೇಕು ಮತ್ತು ಮುಂದೆ ಎಂದಿಗೂ ಅವಳನ್ನ ಒಬ್ಬಂಟಿ ಅನ್ನುವ ಭಾವನೆ ಕಾಡದಂತೆ ನೋಡಿಕೊಳ್ಳಬೇಕು ಅನ್ನುವ ಒಂದೇ ನಿರ್ಧಾರ ಇಬ್ಬರ ಮನಸ್ಸಿನಲ್ಲಿಯೂ ಮೂಡಿತು. ಯಾವಾಗ ಅವರು ಮನೆ ತಲುಪಿ ಬಾಗಿಲನ್ನ ತೆರೆದರೋ ಪೂರ್ತಿ ಮನೆಯಲ್ಲಿ ನೆರವ ಮೌನ ಆವರಿಸಿತ್ತು. ಅಮ್ಮ ಒಳಗೆ ಇರುವಳು ಅನ್ನುವ ನಂಬಿಕೆ ಅವರಿಗಿತ್ತು. ಆದರೆ ಮನೆಯೆಲ್ಲ ಅವಳ ವಾಸ್ತವವೇ ಇರಲಿಲ್ಲ. ಮನೆಯ ಎಲ್ಲಾ ಭಾಗವೂ ಖಾಲಿ ಖಾಲಿ ಅನಿಸುತ್ತಿತ್ತು. ಅಜಯ್ ಹಾಗೂ ಅಂಜಲಿ ಅವಸರದಿಂದ ಮನೆಯ ಎಲ್ಲಾ ಭಾಗವನ್ನ ಹುಡುಕಿದರು. ಆದರೆ ಮಂಗಲಮ್ಮ ಎಲ್ಲಿಯೂ ಸಿಗಲಿಲ್ಲ. ಆಗ ಅಂಜಲಿಯ ದೃಷ್ಟಿಯು ಒಂದು ಟೇಬಲ್ ಮೇಲೆ ಇಟ್ಟಿದ್ದ ಒಂದು ಕಾಗದದ ಮೇಲೆ ಹೋಯಿತು. ಅವಳು ನಡುಗುವ ಕೈಗಳಿಂದ ಅದನ್ನ ಎತ್ತಿಕೊಂಡು ಜೋರಾಗಿ ಅಜಯ್ನನ್ನ ಕೂಗಿ ಕರೆದು, ರೀ ಅಜಯ್, ನೋಡಿಲ್ಲಿ, ಅತ್ತೆ ಒಂದು ಚೀಟಿ ಇಟ್ಟು ಹೋಗಿದ್ದಾರೆ ಅಂತ ಗಾಬರಿಯಿಂದ ಹೇಳಿದಳು.
ಅಜಯನು ಅವಳ ಕೈಯಿಂದ ಚೀಟಿ ಇಸಿದುಕೊಂಡು ಅದನ್ನು ತೆರೆದು ಓದಲು ನಿಂತ. ಪ್ರೀತಿಯ ಅಜಯ್ ಹಾಗೂ ಅಂಜಲಿ, ನಿಮ್ಮ ಜೀವನದಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ. ನಾನೀಗ ಈ ವಿಷಯವನ್ನ ಅರಿತಿದ್ದೇನೆ. ನೀವು ಯಾವತ್ತಿಗೂ ಸುಖವಾಗಿರಲಿ ಎಂದು ನಾನು ಆಶಿಸುತ್ತೇನೆ. ಈ ಮನೆಯಲ್ಲಿ ನನಗೆ ಈಗ ಬದುಕಲು ಆಗುತ್ತಿಲ್ಲ. ನಾನು ನನಗಾಗಿ ಜೀವಿಸಲಿಕ್ಕೆ ಒಂದು ಹೊಸ ಜಾಗವನ್ನ ಹುಡುಕಿಕೊಂಡಿದ್ದೇನೆ. ಅಲ್ಲಿ ನಾನು ನನ್ನ ಉಳಿದ ಜೀವನವನ್ನು ನೆಮ್ಮದಿಯಿಂದ ಕಳೆಯಲು ಬಯಸಿದ್ದೇನೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ತಾಯಿ ಮಂಗಲಮ್ಮ. ಚೀಟಿಯನ್ನ ಓದುತ್ತಲೇ ಅಜಯ್ ಹಾಗೂ ಅಂಜಲಿಯ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದಿತು. ಅಜಯನು ಚೀಟಿಯನ್ನ ಹಿಡಿದುಕೊಂಡು, ಅಮ್ಮ, ನಮ್ಮನ್ನು ಬಿಟ್ಟು ಹೋದೆಯಾ? ನಾವು ನಿನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೇವಾ ಅಂತ ರೋಧಿಸತೊಡಗಿದ. ಅಂಜಲಿಯು ಅಳುತ್ತಾ ತನ್ನ ಹಣೆಯನ್ನು ಬಡಿದುಕೊಳ್ಳುತ್ತಾ, ಅಯ್ಯೋ ದೇವರೇ, ನಾವು ನಮ್ಮ ಅತ್ತೆಗೆ ಎಷ್ಟೊಂದು ಕೆಟ್ಟತನ ಮಾಡಿಬಿಟ್ಟೆವು ರೀ. ಅಜಯ್, ನಡೀರಿ, ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಅವರನ್ನ ಹುಡುಕಿ ಕರೆತರೋಣ ಅಂತ ಹೇಳಿದಳು. ಅಜಯನು ಅಂಜಲಿಯ ಕಡೆಗೆ ನೋಡುತ್ತಾ ಗಂಭೀರ ಸ್ವರದಲ್ಲಿ, ಹಾ ಅಂಜಲಿ, ನಾವೀಗ ಯಾವುದೇ ಪರಿಸ್ಥಿತಿಯಲ್ಲಿಯೂ ಅಮ್ಮನನ್ನ ಹುಡುಕಿ ಕರೆದುಕೊಂಡು ಬರಲೇಬೇಕು ಮತ್ತು ನಾವು ಮಾಡಿದ ತಪ್ಪಿಗೆ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇನ್ನು ಮುಂದೆ ಅವಳನ್ನು ತಾನು ಒಬ್ಬಂಟಿ ಅನ್ನುವ ಭಾವನೆ ಕಾಡದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದ. ಅಜಯ್ ಹಾಗೂ ಅಂಜಲಿ ಕೂಡಲೇ ಮಂಗಳಮ್ಮಲನ್ನ ಹುಡುಕಲು ಶುರು ಮಾಡಿದರು. ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ದೊಡ್ಡ ಗುಡ್ಡವೇ ಇದ್ದಿತ್ತು. ಜೊತೆಗೆ ತನ್ನ ತಾಯಿಯನ್ನ ಕರೆದುಕೊಂಡು ಬಂದು ಅವಳ ಜೀವನದಲ್ಲಿ ಮತ್ತೊಮ್ಮೆ ಖುಷಿಯನ್ನ ತುಂಬಬೇಕು ಅನ್ನುವ ದೃಢ ನಿಶ್ಚಯವೂ ಇದ್ದಿತ್ತು. ಅಜಯ್ ಮತ್ತು ಅಂಜಲಿ ಮಂಗಳಮ್ಮಳನ್ನು ಆ ಪೂರ್ತಿ ಶಹರವನ್ನೇ ಹುಡುಕಿದ್ದರು. ಮಂಗಳಮ್ಮ ಹೋಗಬಹುದಾದ ಜಾಗವನ್ನೆಲ್ಲ ಹುಡುಕಿದ್ದರು. ದೇವಸ್ಥಾನ, ಧರ್ಮಶಾಲೆ, ಅವಳ ಹಳೆಯ ಸ್ನೇಹಿತರು ಮತ್ತು ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಹುಡುಕಿದರು. ಆದರೆ ಮಂಗಳಮ್ಮನ ಯಾವುದೇ ಸುಳಿಯೂ ಸಿಗಲಿಲ್ಲ. ಹುಡುಕಿ ಸುಸ್ತಾಗಿ ಅವರು ಮನೆಗೆ ಬಂದು ತಲುಪಿದರು. ಆಗ ಅಂಜಲಿಯು ಚಿಂತೆಯ ಸ್ವರದಲ್ಲಿ, ರೀ ಅಜಯ್, ನಾವು ಎಲ್ಲಾ ಜಾಗವನ್ನು ಹುಡುಕಿದೆವು, ಆದರೆ ನಾವು ಇದುವರೆಗೂ ಹುಡುಕದೇ ಇರುವ ಜಾಗ ಇನ್ನೊಂದಿದೆ ಅಂತ ಹೇಳಿದಾಗ ಅಜಯನು ಅವಸರದಿಂದ, ಹೌದಾ, ಅದು ಯಾವ ಜಾಗ ಅಂಜಲಿ ಅಂತ ಕೇಳಿದ. ಅಂಜಲಿಯು ಆಳವಾದ ಉಸಿರನ್ನ ಎಳೆದುಕೊಂಡು ಮೆಲು ಧ್ವನಿಯಲ್ಲಿ, ನಿಮ್ಮ ತಂಗಿ ಆರತಿ ಮನೆ ಅಂತ ಹೇಳಿದಳು. ಆರತಿಯ ಹೆಸರು ಕೇಳಿದ ತಕ್ಷಣ ಅಜಯನ ಮುಖದಲ್ಲಿ ಕಷ್ಟ ಕಾಣಿಸಿತು. ಅವನು ತಡಬಡಿಸುತ್ತಾ, ಇಲ್ಲ ಅಂಜಲಿ, ಅಮ್ಮ ಆರತಿ ಮನೆಗೆ ಹೋಗಿರುವುದಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ಅಂತ ಅಮ್ಮ ಯಾವತ್ತೂ ಹೇಳುತ್ತಿದ್ದುದು ನಿನಗೆ ಗೊತ್ತೇ ಇದೆ. ಅವಳು ತನ್ನ ಮಗನ ಮನೆಯನ್ನ ಬಿಟ್ಟು ಮಗಳ ಮನೆಗೆ ಯಾವತ್ತಿಗೂ ಹೋಗುವುದಿಲ್ಲ. ಅಂಜಲಿಯು ಅಜಯನ ಕೈ ಹಿಡಿದುಕೊಂಡು ತಿಳಿಸಿ ಹೇಳುತ್ತಾ, ರೀ, ಅತ್ತೆ ಇದುವರೆಗೂ ತಮ್ಮ ಹಳೆಯ ಪರಂಪರೆಯಲ್ಲಿ ಜೀವಿಸುತ್ತಿದ್ದರು. ನಾವು ಅವರನ್ನ ಎಷ್ಟು ಒಂಟಿಯಾಗಿ ಇರಲು ಬಿಟ್ಟೆವು ಅಂದರೆ ಅದರ ಕಾಟದಿಂದ ಬಹುಶಃ ಅವರು ತಮ್ಮ ನಿಜವಾದ ಆಸರೆ ಯಾರು ಅಂತ ಅಂದಾಜಿಸಿರಬಹುದು. ಅವರು ಎಲ್ಲಿಯೂ ಹೋಗಿಲ್ಲ, ಅಂದರೆ ಆರತಿಯ ಮನೆಗೆ ಹೋಗಿರಬಹುದು ಅನ್ನುವ ವಿಶ್ವಾಸ ನನಗಿದೆ ಅಂತ ಹೇಳಿದಳು. ಅಜಯನು ದ್ವಂದ್ವದಲ್ಲಿ ಮುಳುಗಿದ. ಪ್ರೀತಿಯ ಮಗಳು ಆರತಿ ಅಂದರೆ ತನ್ನ ತಾಯಿಗೆ ಬಹಳ ಇಷ್ಟ ಅಂತ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಈಗ ನಿಜವಾಗಲೂ ಅಮ್ಮ ಆರತಿಯ ಮನೆಗೆ ಹೋಗೇ ಬಿಟ್ಟಳೆ ಅಂತ ಯೋಚಿಸಿ ಅವನಿಗೆ ಏನೂ ತಿಳಿಯದಾಯಿತು. ಆಗ ಅಂಜಲಿಯು ಅಜಯನ ದ್ವಂದ್ವವನ್ನ ಅರಿತು, ಒಮ್ಮೆ ಆರತಿಗೆ ಫೋನ್ ಮಾಡಿ ಕೇಳಿ ಅಜಯ್, ಒಂದು ವೇಳೆ ಅತ್ತೆ ಅಲ್ಲಿಗೂ ಹೋಗಿಲ್ಲ ಅನ್ನುವ ವಿಶ್ವಾಸವಾದರೂ ಆಗುತ್ತದೆ ಅಂತ ಹೇಳಿದಳು. ಅಜಯನು ಅನುಮಾನದ ಭಾವನೆಯಲ್ಲಿ ತನ್ನ ಫೋನ್ ಎತ್ತುಕೊಂಡು ಆರತಿಯ ನಂಬರ್ಗೆ ಡಯಲ್ ಮಾಡಿದ. ಸ್ವಲ್ಪವೇ ಸೆಕೆಂಡ್ನಲ್ಲಿ ಆರತಿಯಿಂದ ಹಲೋ ಅನ್ನುವ ಧ್ವನಿ ಕೇಳಿಸಿತು. ಅಜಯನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ಮೆಲುಧ್ವನಿಯಲ್ಲಿ, ಆರತಿ, ಅಮ್ಮ ನಿಮ್ಮ ಮನೆಗೆ ಬಂದಿರುವಳೆ ಅಂತ ಕೇಳಿದ. ಫೋನಿನ ಇನ್ನೊಂದು ಕಡೆಗೆ ಸ್ವಲ್ಪ ಮೌನ ಆವರಿಸಿತು. ಮತ್ತೆ ಆರತಿಯು, ಅಣ್ಣ, ನಿನಗೀಗ ಅಮ್ಮನ ನೆನಪೇಕೆ ಬರುತ್ತಿದೆ? ಅವಳು ನಿನ್ನ ಮನೆಯಲ್ಲಿ ಒಂಟಿಯಾಗಿ ಇದ್ದಾಗ ನೀನು ಒಮ್ಮೆಯೂ ಅವಳ ಪರಿಸ್ಥಿತಿಯ ಬಗ್ಗೆ ಕೇಳಲಿಲ್ಲ. ಅಚಾನಕ್ಕಾಗಿ ಈಗೇಕೆ ಕೇಳುತ್ತಿದ್ದೀಯಾ? ಅವಳು ಎಲ್ಲಿದ್ದರೇನೋ, ನಿನಗೇನಾಗಬೇಕು ಅಂತ ವ್ಯಂಗ್ಯವಾಗಿ ಕೇಳಿದಳು. ಆರತಿಯ ಮಾತುಗಳು ಅಜಯನಿಗೆ ಬಿಟ್ಟ ಬಾಣದಂತೆ ನಾಟಿದವು. ಆರತಿ ಸರಿಯಾಗಿ ಹೇಳುತ್ತಿದ್ದಾಳೆ ಅಂತ ಅವನಿಗೆ ಅನಿಸಿತು. ಅವನು ಆಳವಾದ ಉಸಿರನ್ನ ಎಳೆದುಕೊಂಡು ದುಃಖದ ಸ್ವರದಲ್ಲಿ, ಆರತಿ, ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ತಿಳಿಯುತ್ತಿದೆ. ನಾನು ನನ್ನ ತಾಯಿಗೆ ಪ್ರೀತಿ ಮತ್ತು ಮರ್ಯಾದೆ ಅನ್ನುವುದನ್ನ ಒಂದಿಷ್ಟು ಕೊಡಲಿಲ್ಲ. ಅದಕ್ಕಾಗಿ ಅವಳು ಪೂರ್ತಿಯಾಗಿ ಹಕ್ಕುದಾರಳಾಗಿದ್ದಳು. ಆದರೆ ನಾನೀಗ ನನ್ನ ತಪ್ಪನ್ನ ತಿದ್ದಿಕೊಳ್ಳಲು ಬಯಸಿದ್ದೇನೆ. ಆರತಿ, ದಯವಿಟ್ಟು ನಾನು ಅಮ್ಮನೊಂದಿಗೆ ಮಾತನಾಡಬೇಕು ಅಂತ ದುಃಖಿಸುತ್ತಾ ಹೇಳಿದ. ಆರತಿಯು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ, ಈಗ ಅಮ್ಮ ರೆಸ್ಟ್ ಮಾಡುತ್ತಿದ್ದಾಳೆ. ನಿನಗೆ ನಿಜವಾಗಲೂ ನೀನು ಮಾಡಿದ ತಪ್ಪಿನ ಅರಿವಾಗಿದ್ದರೆ ನೀನೇ ಸ್ವತಃ ಬಂದು ಅಮ್ಮನನ್ನ ಭೇಟಿಯಾಗಿ ಕ್ಷಮೆ ಕೇಳಿಕೊ ಅಂತ ಹೇಳಿದಳು. ಅಜಯ್ ಹಾಗೂ ಅಂಜಲಿಗೆ ಮಂಗಲಮ್ಮ ಆರತಿಯ ಮನೆಯಲ್ಲಿ ಇದ್ದಾಳೆ ಅನ್ನುವ ಸುದ್ದಿ ಕೇಳಿಯೇ ಎಷ್ಟೋ ಸಮಾಧಾನ ಆಯಿತು. ಅಜಯನ ಕಣ್ಣುಗಳು ತುಂಬಿ ಬಂದವು.
ಕೂಡಲೇ ಅವನು ಕಾರಿನ ಚಾವಿ ತೆಗೆದುಕೊಳ್ಳುತ್ತಾ ಅಂಜಲಿಗೆ, ನಡಿ, ನಾವೀಗಲೇ ಅಮ್ಮನ ಹತ್ತಿರ ಹೋಗೋಣ ಅಂತ ಹೇಳಿದ. ಅಂಜಲಿಯು ಒಂದು ನೆಮ್ಮದಿಯ ಉಸಿರನ್ನ ಬಿಟ್ಟಳು ಮತ್ತು ಇಬ್ಬರು ಸೇರಿ ಆರತಿಯ ಮನೆಯ ಕಡೆಗೆ ಹೊರಟರು. ರಸ್ತೆಯ ಉದ್ದಕ್ಕೂ ಅಜಯನ ತಲೆಯಲ್ಲಿ ತನ್ನ ತಾಯಿಯ ಚಿತ್ರದ ಕಲ್ಪನೆಯ ಬರುತ್ತಿತ್ತು. ಅಮ್ಮ ನಮ್ಮನ್ನು ಕ್ಷಮಿಸುವಳೆ ಅವರಿಬ್ಬರ ತಲೆಯಲ್ಲಿ ಕಾಡುತ್ತಿತ್ತು. ಅಜಯ್ ಹಾಗೂ ಅಂಜಲಿ ಕಾರಿನಲ್ಲಿ ಅತಿ ವೇಗವಾಗಿ ಆರತಿಯ ಮನೆಯ ಕಡೆಗೆ ಹೊರಟಿದ್ದರು. ಕಾರಿನ ವೇಗದ ಜೊತೆಗೆ ಅಜಯನ ಹೃದಯದ ಬಡಿತದ ವೇಗವೂ ಹೆಚ್ಚಾಗತೊಡಗಿತ್ತು. ಆರತಿಯ ಮನೆಯ ಮುಂದೆ ಕಾರು ನಿಂತಾಗ ಅಜಯನು ಸ್ವಲ್ಪ ನೆಮ್ಮದಿಯ ಉಸಿರನ್ನು ಬಿಟ್ಟ. ಬಾಗಿಲ ಮುಂದೆ ನಿಧಾನಕ್ಕೆ ಬಂದು ಅವನು ಡೋರ್ಬೆಲ್ ಬಾರಿಸಿದ. ಸ್ವಲ್ಪ ಕ್ಷಣದಲ್ಲಿಯೇ ಬಾಗಿಲು ತೆರೆಯಿತು ಮತ್ತು ಎದುರಿಗೆ ಆರತಿ ನಿಂತಿದ್ದಳು. ಕಣ್ಣಿನಲ್ಲಿ ಬೇಜಾರು ತುಂಬಿಕೊಂಡಿದ್ದರೂ ಮುಖದಲ್ಲಿ ತನ್ನವರು ಅನ್ನುವ ಭಾವನೆ ತುಂಬಿಕೊಂಡು ಆರತಿ ಏನೂ ಹೇಳದೆ ಒಳಗೆ ಬರುವಂತೆ ಕೈ ತೋರಿಸಿದಳು. ಹಾಗೆ ಒಳಗೆ ಬಂದ ಅಜಯನ ಕಣ್ಣುಗಳು ಅಮ್ಮನನ್ನ ಹುಡುಕಲು ನಿಂತವು. ಅಷ್ಟರಲ್ಲಿ ಅವನ ದೃಷ್ಟಿಯು ಸೋಫಾದ ಮೇಲೆ ಹೋಯಿತು. ಅಲ್ಲಿ ಮಂಗಲಮ್ಮ ಮಲಗಿದ್ದಳು. ಕಣ್ಣುಗಳು ಮುಚ್ಚಿದ್ದವು. ಮುಖವು ಬಾಡಿದಂತೆ ಆಗಿತ್ತು. ಮನಸ್ಸಿನಲ್ಲಿ ದೊಡ್ಡ ಹೊರೆ ಹೊತ್ತಿಕೊಂಡ ಹಾಗೆ ಹಣೆಯಲ್ಲಿ ಗೆರೆಗಳು ಮೂಡಿದ್ದವು. ಅಜಯನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಾ ಅವನ ಗಾಬರಿಯಿಂದ ಆರತಿಗೆ, ಅಮ್ಮನಿಗೆ ಏನಾಯ್ತು? ಅವಳೇಕೆ ಇಷ್ಟು ಅಸ್ವಸ್ಥಳಾಗಿದ್ದಾಳೆ ಅಂತ ಕೇಳಿದ. ಆಗ ಆರತಿಯು ತೀಕ್ಷ್ಣವಾದ ಧ್ವನಿಯಲ್ಲಿ, ನಿನಗೀಗ ಅಮ್ಮನ ಪರಿಸ್ಥಿತಿ ನೋಡಿ ಚಿಂತೆಯಾಗುತ್ತಿದೆಯಾ ಅಣ್ಣ? ಯಾವಾಗ ಅವಳು 2 ದಿನ ಉಪವಾಸವಿದ್ದಳೋ ಆಗ ಅವಳ ಆರೋಗ್ಯ ಹೇಗಿರಬಹುದು ಅಂತ ನೀನು ಒಮ್ಮೆಯೂ ಯೋಚಿಸಲಿಲ್ಲ ಅಂತ ಹೇಳಿದಳು. ಅಜಯನ ಕಣ್ಣುಗಳು ನಾಚಿಕೆಯಿಂದ ನೆಲವನ್ನೇ ನೋಡುತ್ತಿದ್ದವು. ಅಂಜಲಿಗೂ ತನ್ನ ತಪ್ಪಿನ ಅಪರಾಧ ಭಾವನೆ ಕಾಡುತ್ತಿತ್ತು. ಆರತಿಯು ಒಮ್ಮೆ ಆಳವಾದ ಉಸಿರನ್ನ ಎಳೆದುಕೊಂಡು ನಿಧಾನವಾದ ಸ್ವರದಲ್ಲಿ, ಅಮ್ಮನಿಗೆ ತುಂಬಾ ಸುಸ್ತಾಗಿದೆ ಅಣ್ಣ. ಅವಳು ತನ್ನ ಪೂರ್ತಿ ಜೀವನವನ್ನು ನಿನಗಾಗಿ ಮತ್ತು ನಿನ್ನ ಮನೆಗಾಗಿ ತೆಗೆದಿದ್ದಾಳೆ. ಬದಲಾಗಿ ಅವಳಿಗೇನೆ ಸಿಕ್ಕಿತು? ಕೇವಲ ಒಂಟಿತನ ಅಂತ ನೇರವಾಗಿ ಹೇಳಿದಳು. ಅಜಯನು ತನ್ನ ಮಂಡಿ ಊರಿ ಕುಳಿತು ನಿಧಾನವಾಗಿ ತನ್ನ ತಾಯಿಯ ಕೈ ಹಿಡಿದುಕೊಂಡ. ಮಂಗಲಮ್ಮ ಮೆಲ್ಲನೆ ಮಗ್ಗಲು ಬದಲಿಸುತ್ತಾ ನಿಧಾನಕ್ಕೆ ತನ್ನ ಕಣ್ಣನ್ನು ತೆರೆದಾಗ ಎದುರಿಗೆ ಅಜಯನ ಮುಖ ಕಂಡಿತು. ಸ್ವಲ್ಪ ಹೊತ್ತಿನವರೆಗೂ ಅವಳಿಗೆ ಏನೂ ತಿಳಿಯಲಿಲ್ಲ. ಅಮ್ಮ ಅಂತೇಳಿ ಅಜಯನ ಗಂಟಲು ತುಂಬಿಕೊಂಡಿತು. ಅಮ್ಮ, ನಾನು ಬಹಳ ಕೆಟ್ಟವನಾಗಿದ್ದೆ, ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಂಡಾಗ ಮಂಗಳಮ್ಮಳ ಕಣ್ಣಲ್ಲಿಯೂ ಕೆಲವು ಕಣ್ಣೀರು ಹನಿಗಳು ಬಂದವು. ಆದರೆ ಅವಳು ಏನು ಮಾತನಾಡಲಿಲ್ಲ. ಆದರೆ ತನ್ನ ಶಕ್ತಿ ಇಲ್ಲದ ಹಸ್ತದಿಂದ ಅಜಯನ ಕೈಯನ್ನ ಮೆತ್ತಗೆ ಅಮುಕಿದಳು. ಅಜಯನು ಅವಳ ಮಡಿಲಲ್ಲಿ ತನ್ನ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಸ್ವಲ್ಪ ಹೊತ್ತಿನ ನಂತರ ಅಜಯನು ತನ್ನ ಮುಖವನ್ನ ಎತ್ತಿ ಕಣ್ಣೀರು ಸುರಿಸುತ್ತಾ, ನಾನು ನಿನಗೆಷ್ಟು ತೊಂದರೆ ಕಷ್ಟ ಕೊಟ್ಟು ಬಿಟ್ಟೆ ಅಂತ ನನಗೆ ಗೊತ್ತಾಗಿದೆ ಅಮ್ಮ. ಮುಂದೆ ಹಾಗೆ ಆಗುವುದಿಲ್ಲ. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀನೀಗ ನನ್ನೊಂದಿಗೆ ಬರುತ್ತಿ. ಇನ್ನು ಮುಂದೆ ನಿನ್ನನ್ನು ಒಂಟಿಯಾಗಿ ಇರಲು ಬಿಡುವುದಿಲ್ಲ ಅಂತ ಹೇಳಿದ. ಇದುವರೆಗೂ ನನ್ನ ಈ ಮಗ ಎಲ್ಲಿದ್ದ ಅನ್ನುವ ತರ ಮಂಗಲಮ್ಮ ನಿಧಾನವಾಗಿ ತನ್ನ ತಲೆಯನ್ನ ಅಲ್ಲಾಡಿಸಿದಳು. ಆರತಿಯು ಮುಂದೆ ಬಂದು, ಅಣ್ಣ, ಅಮ್ಮ ಈ ಮನೆಯಲ್ಲಿ ಖುಷಿಯಾಗಿದ್ದಾಳೆ. ಇಲ್ಲಿ ಅವಳಿಗೆ ಅವಶ್ಯವಾದ ಪ್ರೀತಿ ಮತ್ತು ಗೌರವ ಸಿಗುತ್ತಿದೆ ಅಂತ ಹೇಳಿದಳು. ಅಜಯನು ಆರತಿಯ ಕಡೆಗೆ ನೋಡುತ್ತಾ, ನನಗೆ ನನ್ನ ತಪ್ಪಿನ ಅರಿವಾಗಿದೆ ಆರತಿ. ನಾನೀಗ ನನ್ನ ತಾಯಿಯನ್ನು ಒಂಟಿಯಾಗಿ ಇರುವುದನ್ನ ನೋಡಲು ತಯಾರಿಲ್ಲ ಅಂತ ಹೇಳಿದ. ಆ ಮನೆಯಲ್ಲಿ ನಿರವ ಮೌನ ಆವರಿಸಿತು. ಆರತಿಯು ತನ್ನ ಅಣ್ಣ ಅಜಯ್ ಹಾಗೂ ಅಂಜಲಿಯನ್ನ ನೋಡಿ ಈಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ ಅಂತ ತಿಳಿದುಕೊಂಡಳು. ನಂತರ ಆರತಿಯು ತನ್ನ ತಾಯಿಯ ಕೈಯನ್ನು ತನ್ನ ಕೈ ಮೇಲೆ ಇಟ್ಟುಕೊಂಡು, ಅಮ್ಮ, ಅಣ್ಣ ಅತ್ತಿಗೆಯನ್ನ ಕ್ಷಮಿಸಿಬಿಡು. ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ನಿನಗೆ ಕಷ್ಟ ಮತ್ತು ತೊಂದರೆ ಆಗಬಾರದು ಅಂತ ನಿಜವಾದ ಮನಸ್ಸಿನಿಂದ ಬಯಸುತ್ತಿದ್ದಾರೆ. ನೀನು ಅವರಿಗೆ ಇನ್ನೊಂದು ಅವಕಾಶ ಕೊಡುವುದಿಲ್ಲವೇ ಅಂತ ಕೇಳಿದಳು. ಮಂಗಲಮ್ಮ ಅಜಯ್ ಹಾಗೂ ಅಂಜಲಿಯ ಮುಖವನ್ನ ನೋಡಿದಾಗ ಅವರ ಮುಖದಲ್ಲಿ ಪಶ್ಚಾತ್ತಾಪ ಮತ್ತು ತಪ್ಪಿನ ಅರಿವು ನಿಶ್ಚಳವಾಗಿ ಕಾಣುತ್ತಿತ್ತು. ಅವರ ಕಣ್ಣಲ್ಲಿ ನಿಜವಾಗಲೂ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿತ್ತು. ಅಜಯನು ಕೂಡಲೇ ತನ್ನ ತಾಯಿಯ ಕಾಲನ್ನ ಹಿಡಿದುಕೊಂಡು, ಅಮ್ಮ, ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡು. ಇನ್ನು ಮುಂದೆ ನಿನಗೆ ಯಾವ ರೀತಿಯ ತೊಂದರೆಯೂ ಆಗುವುದಿಲ್ಲ ಅಂತ ನಾನು ಭರವಸೆ ಕೊಡುತ್ತೇನೆ ಅಂತ ಹೇಳುವಷ್ಟರಲ್ಲಿ ಅಂಜಲಿಯು ತನ್ನ ತಲೆಯನ್ನ ತಗ್ಗಿಸಿ, ಅತ್ತೆ, ನಾನು ಕೂಡ ನನ್ನ ತಪ್ಪಿಗಾಗಿ ನಾಚಿಕೆ ಪಡುತ್ತಿದ್ದೇನೆ. ನೀವಿಲ್ಲದೆ ಆ ಮನೆಯ ಕಲ್ಪನೆಯನ್ನು ಮಾಡಿಕೊಳ್ಳಲಿಕ್ಕೆ ನನಗೆ ಸಾಧ್ಯವಿಲ್ಲ. ದಯವಿಟ್ಟು ನಮ್ಮೊಂದಿಗೆ ಮನೆಗೆ ಬನ್ನಿರಿ ಅಂತ ಕೇಳಿಕೊಂಡಳು. ಮಂಗಳಮ್ಮಳ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ಅವಳು ಮೆಲ್ಲನೆ ಅಜಯ್ ಹಾಗೂ ಅಂಜಲಿಯ ತಲೆಯ ಮೇಲೆ ತನ್ನ ಕೈ ಇಟ್ಟು ನೆವರಿಸುತ್ತಾ ನಿಧಾನವಾದ ಧ್ವನಿಯಲ್ಲಿ, ಮಕ್ಕಳೇ, ನೀವಿಬ್ಬರು ನಿಜವಾಗ್ಲೂ ಬದಲಾಗಿದ್ದರೆ ನಾನು ನಿಮ್ಮನ್ನ ಕ್ಷಮಿಸುತ್ತೇನೆ ಅಂತ ಹೇಳಿದಳು. ಮತ್ತು ಆರತಿ ಹಾಗೂ ರಮೇಶನ ಕಡೆಗೆ ತಿರುಗಿ ನೋಡಿ ಪ್ರೀತಿಯಿಂದ, ಮಗಳೇ,
ನೀನು ನನ್ನನ್ನ ತಬ್ಬಿಕೊಂಡು ಮಗಳ ನಿಜವಾದ ರೂಪನ್ನ ತೋರಿಸಿದಿ. ನೀನಿಲ್ಲದಿದ್ದರೆ ಬಹುಶಃ ನಾನು ಚೂರು ಚೂರಾಗಿ ಹೋಗಿರುತ್ತಿದ್ದೆ. ಆದರೆ ನಾನೀಗ ನನ್ನ ಮನೆಗೆ ಮರಳಿ ಹೋಗುವ ಸಮಯ ಬಂದಿದೆ ಅಂತ ಹೇಳಿದಳು. ಆರತಿಯ ಕಣ್ಣುಗಳು ಹಸಿಯಾದವು. ಆದರೆ ಅವಳು ತನ್ನ ತಾಯಿಯ ಈ ನಿರ್ಧಾರವನ್ನು ಖುಷಿಯಿಂದ ಸ್ವಾಗತಿಸಿದಳು. ಅಜಯ್ ಮತ್ತು ಅಂಜಲಿ ಮಂಗಳಮ್ಮಳ ಸಾಮಾನುಗಳನ್ನ ಎತ್ತಿ ಗಾಡಿಯಲ್ಲಿ ಇಟ್ಟುಕೊಂಡರು ಮತ್ತು ಗಾಡಿಯು ನಿಧಾನಕ್ಕೆ ಮುಂದೆ ಚಲಿಸತೊಡಗಿತು. ಮಂಗಳಮ್ಮಳ ಮುಖದಲ್ಲಿ ನೆಮ್ಮದಿ ಕಾಣುತ್ತಿತ್ತು, ಏಕೆಂದರೆ ಈ ಸಲ ಅವಳು ಒತ್ತಾಯದಿಂದಲ್ಲ, ಮಗ ಹಾಗೂ ಸೊಸೆಯ ಬದಲಾದ ಮನಸ್ಸಿನ ಜೊತೆಗೆ ಆ ಮನೆಗೆ ಹೋಗುತ್ತಿದ್ದಳು. ಯಾವಾಗ ಗಾಡಿಯು ಮನೆಯನ್ನ ತಲುಪಿತೋ ಅಜಯನು ಬೇಗನೆ ಹೋಗಿ ಮನೆಯ ಬಾಗಿಲನ್ನು ತೆರೆದ ಮತ್ತು ಅಮ್ಮನ ಸಾಮಾನುಗಳನ್ನು ಒಳಗೆ ಇಡಲು ಪ್ರಾರಂಭಿಸಿದ. ಅಂಜಲಿಯು ಕೂಡ ಬೇಗನೆ ಗಾಡಿಯಿಂದ ಇಳಿದು ಮಂಗಳಮ್ಮಳನ್ನು ಗಾಡಿಯಿಂದ ಇಳಿಸಿ ತನ್ನ ಕೈ ಆಸರೆಯಿಂದ ಮನೆಯ ಹೊಸ್ತಿಲವರೆಗೂ ಕರೆದುಕೊಂಡು ಬಂದು, ಅತ್ತೆ, ಇನ್ನು ಮುಂದೆ ಈ ಮನೆಯಲ್ಲಿ ನಿಮ್ಮ ಪ್ರತಿ ಕ್ಷಣವೂ ಖುಷಿಯಿಂದ ತುಂಬಿರುತ್ತದೆ ಅಂತ ಹೇಳಿದಳು. ಮಂಗಳಮ್ಮ ಮನೆಯ ಚೌಕಟ್ಟಿನ ಮೇಲೆ ದೃಷ್ಟಿ ಹಾಯಿಸಿ, ಇದು ಅದೇ ಮನೆಯಾಗಿತ್ತು. ಇಲ್ಲಿ ನಾನು ನನ್ನ ಪೂರ್ತಿ ಜೀವನವನ್ನೇ ಸಮರ್ಪಿತಗೊಳಿಸಿದ್ದೆ. ಆದರೆ ಸ್ವಲ್ಪ ಸಮಯದ ಹಿಂದೆ ಈ ಮನೆಯು ಕೇವಲ ನಿರ್ಜೀವ ಗೋಡೆಗಳಿಂದ ಕೂಡಿತ್ತು, ಪ್ರೀತಿ ವಿಶ್ವಾಸ ಇಲ್ಲದೆ, ನನ್ನವರು ತನ್ನವರು ಅನ್ನದೆ ಅಂತ ಅಂದುಕೊಂಡಳು. ಅಜಯನು ಮುಂದೆ ಬಂದು ತನ್ನ ತಾಯಿಯ ಪಾದಗಳನ್ನು ಹಿಡಿದುಕೊಂಡು, ಅಮ್ಮ, ನಾನು ಬದುಕಿರುವವರೆಗೂ ನಿನಗೆ ಯಾವ ಕಷ್ಟ ಮತ್ತು ದುಃಖ ಬರದಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ. ಮಂಗಳಮ್ಮಳಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದಿತು. ಆದರೆ ಅದು ದುಃಖದ ಕಣ್ಣೀರಾಗಿರದೆ ಸಂತೋಷದ ಕಣ್ಣೀರಾಗಿತ್ತು. ಅವಳು ಅಜಯನ ತಲೆಯನ್ನ ನೆವರಿಸುತ್ತಾ, ಸಾಕು ಮಗನೇ, ನನಗೆ ಮತ್ತಿನ್ನೇನು ಬೇಡ, ನಿನ್ನ ಈ ಪ್ರೀತಿ ಸದಾ ಇದ್ದರೆ ಸಾಕು ಅಂತ ಹೇಳಿದಳು. ಮಂಗಳಮ್ಮಳಿಗೆ ಇಷ್ಟವಾಗಿದ್ದ ತೂಗು ಉಯ್ಯಾಲೆಯನ್ನ ಅಂಜಲಿಯು ಮಾರನೆಯ ದಿನವೇ ಅಂಗಳದಲ್ಲಿ ಹಾಕಿಸಿದಳು. ಪ್ರತಿದಿನ ಸಂಜೆ ಹೊತ್ತು ಅಲ್ಲಿ ಕುಳಿತು ಮಂಗಳಮ್ಮ ಯಾವಾಗಲೂ ಚಹಾ ಕುಡಿಯುತ್ತಿದ್ದಳು. ಅಂದು ಸಂಜೆ ಅಂಜಲಿಯು ತನ್ನ ಅತ್ತೆಗೆ ಇಷ್ಟವಾದ ಗಜ್ಜರಿ ಹಲ್ವಾ ಸ್ವತಃ ತನ್ನ ಕೈಯಿಂದಲೇ ಮಾಡಿದಳು ಮತ್ತು ಅದನ್ನು ಅಜಯನು ತನ್ನ ಕೈಯಿಂದಲೇ ತನ್ನ ತಾಯಿಗೆ ತಿನ್ನಿಸಿದ. ಮಂಗಳಮ್ಮಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವಳು ಪ್ರೀತಿಯಿಂದ ಮಗ ಸೊಸೆಯ ತಲೆಯ ಮೇಲೆ ಕೈ ಇಟ್ಟು ನೆವರಿಸುತ್ತಾ, ಈಗ ತನಗೆ ಯಾವ ಭಯವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ, ಸಾಕು, ನನಗೆ ಇದೇ ಬೇಕಾಗಿದ್ದು, ನನ್ನ ಪರಿವಾರ ಮತ್ತು ಪ್ರೀತಿ ತುಂಬಿದ ನನ್ನ ಈ ಮನೆ. ಈಗ ಆ ಮನೆ ಅದೇ ಹಳೆಯ ಮನೆಯಾಗಿತ್ತು. ಅಲ್ಲಿ ಯಾವತ್ತಿಗೂ ಪ್ರೀತಿ, ವಿಶ್ವಾಸ, ತಮ್ಮತನ ಮತ್ತು ಗೌರವ ಎಲ್ಲ ಮೂಲೆಯಲ್ಲಿಯೂ ಪಸರಿಸಿದ್ದ ಮನೆ. ಸ್ನೇಹಿತರೆ, ತಾಯಿ ಆದವಳು ಕೇವಲ ಜನ್ಮ ಅಷ್ಟೇ ನೀಡುವುದಿಲ್ಲ, ತನ್ನ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟಿರುತ್ತಾಳೆ. ಅದು ಕೂಡ ಯಾವ ಸ್ವಾರ್ಥ ಇಲ್ಲದೆ, ಯಾವುದೇ ಅಪೇಕ್ಷೆ ಇಲ್ಲದೆ, ಕೇವಲ ತನ್ನ ಪರಿವಾರ ಖುಷಿಯಾಗಿರಲು ತನ್ನ ಜೀವನವನ್ನು ನಡೆಸುತ್ತಾಳೆ. ಯಾವಾಗ ಅವಳು ಒಂಟಿಯಾಗುತ್ತಾಳೋ ಆಗ ತಿರಸ್ಕಾರವನ್ನ ಸಹಿಸುತ್ತಾಳೆ. ಆದ್ದರಿಂದ ಇದು ನಮ್ಮ ದೊಡ್ಡ ವಿಫಲತೆ ಆಗಿರುತ್ತದೆ. ಒಬ್ಬ ತಾಯಿಗೆ ಕೇವಲ ಪ್ರೀತಿ ಮತ್ತು ಗೌರವ ಬೇಕಾಗಿರುತ್ತದೆ. ಯಾವುದೇ ಬೆಲೆ ಬಾಳುವ ಕೊಡುಗೆ ಆಗಲಿ, ದೊಡ್ಡ ಅನುಕೂಲತೆಗಳಾಗಲಿ ಬೇಕಾಗಿರುವುದಿಲ್ಲ. ಒಂದು ವೇಳೆ ನಾವು ನಮ್ಮ ತಂದೆ ತಾಯಿಗೆ ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಸ್ವಲ್ಪ ಸಮಯವನ್ನ ಕೊಟ್ಟರೆ ಇದಕ್ಕಿಂತ ದೊಡ್ಡ ಕೊಡುಗೆ ಯಾವುದೂ ಇರುವುದಿಲ್ಲ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.